ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ಎಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಆದಿ ಜಗದ್ಗುರು ರೇಣುಕರು ಅಗಸ್ತ್ಯ ಮಹರ್ಷಿಗಳಿಗೆ ಹಲವಾರು ದರ್ಶನಗಳ ವಿಚಾರಗಳನ್ನು ಪರಿಚಯ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ಸಾಂಖ್ಯ ದರ್ಶನವೂ ಒಂದು, ಕಪಿಲ ಮಹಾದೇವನ ಒಂದು ದರ್ಶನ ಇದು. ಇಲ್ಲಿ ಮನುಷ್ಯನ ದುಃಖಕ್ಕೆ ಅಂದ್ರೆ ಆಧ್ಯಾತ್ಮಿಕ ದುಃಖ, ಅಧಿದೈವಿಕ ದುಃಖ, ಆದಿಭೌತಿಕ ದುಃಖ. ನಿನ್ನೆ ಹೇಳಿದಂತೆ ಈ ದುಃಖಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಪ್ರಕೃತಿ ಮತ್ತು ಪುರುಷ ತತ್ವಗಳ ನಡುವೆ ಇರಬಹುದಾದ ಭೇದವನ್ನು ಅರಿಯದಿರುವುದೇ. ಅಂದ್ರೆ ಅವಿವೇಕ. ಪ್ರಕೃತಿ ಮತ್ತು ಪುರುಷರನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವ ವಿವೇಕ ಇಲ್ಲದಕ್ಕ ಏನಾಗ್ತದ? ದುಃಖ ಆಗ್ತದ. ಆಭರಣ ಮತ್ತು ಬಂಗಾರ, ನಾಮರೂಪ ಮತ್ತು ಬ್ರಹ್ಮ, ಹೌದಲ್ರಿ? ಅದೇ ಅರ್ಥದಾಗಿ ಅದೆಲ್ಲ. ಅದಕ್ಕೆ ಈ ರೀತಿ ವಿವೇಕ ಜ್ಞಾನ ಸಂಪಾದಿಸಿದರೆ ಎಂಥದ್ದು? ಪ್ರಕೃತಿ ಮತ್ತು ಪುರುಷ ಎನ್ನುವ ಈ ಎರಡನ್ನ ನಾವು ಬೇರ್ಪಡಿಸಿ ತಿಳಿದುಕೊಳ್ಳುವಂತ ವಿವೇಕದ ಜ್ಞಾನ ಸಂಪಾದಿಸಿದರೆ ಪುರುಷಾರ್ಥವಾದ ಕೈವಲ್ಯ ಉಂಟಾಗಿ ಎಲ್ಲ ದುಃಖಗಳು ನಿವಾರಣೆ ಆಗುತ್ತವೆ ಎಂದು ಸಾಂಖ್ಯ ಭರವಸೆ ನೀಡುತ್ತವೆ. ದುಃಖ ನಿವೃತ್ತಿ ಆಗ್ತದ ಎಂದು ವಿವೇಕ ಆಯ್ತಂದ್ರೆ. ಆದ್ರೆ ವೇದಾಂತ ಸಿದ್ಧಾಂತದಾಗ ವಿವೇಕಕ್ಕೆ ನಿಂತದೇನ್ರಿ? ವಿವೇಕ ಉಂಟಾದ್ರೆ ಸಾಕು ಮೋಕ್ಷ ಆಗ್ತದಂತ ಇವ್ರು ಹೇಳ್ತಾರಲ್ಲ. ಇಲ್ಲಿ ವೇದಾಂತ ಸಿದ್ಧಾಂತದಾಗ ವಿವೇಕದ ಮುಂದಿನ ಭಾಗ ಅದ ಇಲ್ಲ? ವೈರಾಗ್ಯ ಅದ, ಸಮಾಧಿ ಷಟ್ ಸಂಪತ್ತಿ ಅದ, ಶ್ರವಣ ಮನನ ನಿಧಿಧ್ಯಾಸನ ಅದ. ಅದಕ್ಕೆ ಇಲ್ಲಿ ವಿವೇಕದ ಮಟ್ಟಿಗೆ ಅದ ಇದು ಸಾಂಖ್ಯ. ಅಲ್ಲಿ ಏನ್ ಅನುಭವ ಆಗ್ತದೆ ಅದನ್ನೇ ಇವರು ಮೋಕ್ಷ ಅಂದ್ಬಿಡ್ತಾರೆ. ಪ್ರತಿಯೊಂದು ಸ್ಟೆಪ್ಪಿಗೆ ಒಂದು ಅನುಭವ ಆತು, ಆ ಅನುಭವನೇ ಮೋಕ್ಷ ಅವ್ರ ಲೆಕ್ಕದ ಪ್ರಕಾರ. ಇಲ್ಲಿ ಪ್ರಮಾಣ ಜಿಜ್ಞಾಸೆ ನಡೆದು ಪ್ರತ್ಯಕ್ಷವಾಗಲಿ ಅನುಮಾನವಾಗಲಿ ಪ್ರಯೋಜನ ನೀಡಲಾರವು. ಪ್ರಮಾಣಗಳದವಲ್ರಿ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಅವೆಲ್ಲ ಏನದವು? ಅವು ಯಾವು ಇಲ್ಲಿ ಮೋಕ್ಷಕ್ಕೆ ಉಪಯೋಗ ಆಗಂಗಿಲ್ಲ. ಸಾಂಖ್ಯರು ಹೇಳೋ ಮಾತು. ಸರ್ವಸಾಮಾನ್ಯವಾದ ಶ್ರುತಿ ಪ್ರಮಾಣವು ಲೋಪದೋಷಗಳಿಂದ ಕೂಡಿದ್ದಾಗಿ ಅದರಿಂದಲೂ ಹೆಚ್ಚಿನ ಉಪಯೋಗ ದೊರೆಯದು ಎನ್ನುವ ನಿಲುವನ್ನ ಸಾಂಖ್ಯ ತಾಳುತ್ತದೆ. ನೋಡ್ರಿ, ವೇದಗಳು ಸಹಿತ ಇಲ್ಲಿ ಈ ಒಂದು ಕೈವಲ್ಯ ಪಡ್ಕೊಳ್ಳೋದಕ್ಕೆ ಸಹಾಯ ಆಗಂಗಿಲ್ಲ. ವೇದಗಳಿಂದಲೂ ಸಾಧ್ಯ ಇಲ್ಲ, ಪ್ರಮಾಣಗಳಿಂದಲೂ ಸಾಧ್ಯ ಇಲ್ಲ. ಅವು ಯಾವೂ ಇಲ್ಲಿ ಉಪಯೋಗ ಇಲ್ಲ. ಮೋಕ್ಷ ಸಾಧನೆ ಒಳಗೆ ಯಾವುದು ಉಪಯೋಗದ? ಪ್ರಕೃತಿ ಮತ್ತು ಪುರುಷ ಇವುಗಳನ್ನು ಬೇರ್ಪಡಿಸಿ ತಿಳಿದುಕೊಳ್ಳುವ ವಿವೇಕ ಒಂದೇ ಉಪಯೋಗ. ವೇದಗಳು ಉಪಯೋಗ ಆಗಲ್ಲ ಅಂತ ಹೇಳ್ತಾರ, ಪ್ರಮಾಣಗಳು ಉಪಯೋಗ ಆಗಂಗಿಲ್ಲ ಅಂತ ಹೇಳ್ತಾರ. ಇದಕ್ಕೆ ಅತಿ ಪ್ರಭಾವಶಾಲಿಯಾದ ಉಪಯುಕ್ತವಾದ ಸಾಧನ ಏನಂದ್ರೆ ಪ್ರಕೃತಿ ಪುರುಷ ವಿವೇಕವೇ ಎನ್ನುವುದನ್ನು ಒತ್ತಿ ಹೇಳುತ್ತಿದೆ. ಸೂಕ್ಷ್ಮವಾಗಿ ಇದು ಯೋಗದಿಂದ ಮಾತ್ರ ಆಗುತ್ತದೆ ಎನ್ನುವ ಸಲಹೆ ನಮಗೆ ಸಿಗುತ್ತದೆ.
ಯೋಗ ದರ್ಶನವು ಸಾಂಖ್ಯದ ಯಮಳ ದರ್ಶನ. ಅಂದ್ರೆ ಅದರ ಜೊತೆಗೆ ಸಾಂಖ್ಯ ಯೋಗ ಅಂತಿರಲ್ಲ. ಸಾಂಖ್ಯ ಯೋಗ ಅಂದ್ರೆ ಸಾಂಖ್ಯ ಅಂದ್ರೆ ಇದು ಒಂದು ದರ್ಶನ, ಯೋಗ ಅಂದ್ರೆ ಅದು ಒಂದು ದರ್ಶನ. ಅದಕ್ಕೆ ಇವೆರಡೂ ಜೊತೆ ಜೊತೆಗೆ ಇದ್ದದ್ದಕ್ಕೆ ಏನಂತಾರ, ಯೋಗದಿಂದ ಮಾತ್ರ ಇದು ಆಗ್ತದೆ. ಯೋಗ ದರ್ಶನ ಸಾಂಖ್ಯದ ಯಮಳ ದರ್ಶನವಾಗಿರುವುದರಿಂದ, ಯಮಳ ಅಂದ್ರೆ ಪ್ಯಾರಲಲ್, ಅದರ ಜೊತೆ ಜೊತೆಗೆ ಇರೋದು. ಅದರ ಪ್ರಾಯೋಗಿಕ ತಂತ್ರವನ್ನೇ ಬಳಸಿಕೊಂಡು ಪ್ರಕೃತಿ ಪುರುಷರ ಬೇರ್ಪಡಿಕೆ ಸಾಧ್ಯ ಎನ್ನುವ ಸೂಚನೆ ಸಿಗುತ್ತದೆ. ಸಾಂಖ್ಯದಲ್ಲಿ ಇದರ ವ್ಯಕ್ತ ಪ್ರಸ್ತಾಪವಿಲ್ಲದಿದ್ದರೂ ಈ ರೀತಿ ಯೋಗಕ್ಕೆ ಸಂಬಂಧಪಟ್ಟಂತೆ ಸಾಂಖ್ಯದಲ್ಲಿ ಇಲ್ಲ. ಆದರೂ ಸಹಿತ ಯೋಗದ ಸೂತ್ರಗಳು ಮತ್ತೆ ಈ ಸಾಂಖ್ಯದ ಸೂತ್ರಗಳಲ್ಲಿ ಸಾಮ್ಯತೆ ಅದ. ಹೆಂಗದಂತಂದ್ರ ಯೋಗ ಸೂತ್ರಗಳು ಹೇಳುವ ಯೋಗ ಚಿತ್ತವೃತ್ತಿ ನಿರೋಧ ಕೇಳಿರಿಲ್ಲ, ಇದು ಪತಂಜಲಿ ಯೋಗ. ಯೋಗ ಅಂದ್ರೆ ಏನಪ್ಪಾ ಅಂದ್ರೆ ಚಿತ್ತವೃತ್ತಿ ನಿರೋಧ ಎನ್ನುವ ಸೂತ್ರದಿಂದ ಮತ್ತು ಅದರಿಂದ ಪುರುಷನ ಸ್ವಸ್ವರೂಪದಲ್ಲಿ ನಿಲ್ಲುತ್ತಾನೆ. ಪುರುಷ ಏನಾತನ ಸ್ವಸ್ವರೂಪದಲ್ಲಿ ನಿಲ್ಲುತ್ತಾನೆ. ಚಿತ್ತವೃತ್ತಿ ನಿರೋಧ ಮಾಡಿದಾಗ ಅಲ್ಲಿ ಪುರುಷ ಏನಾತನ ಸ್ವಸ್ವರೂಪದಲ್ಲಿ ನಿಲ್ಲುತ್ತಾನೆ ಎನ್ನುವ ಸೂತ್ರದ ಆಧಾರದ ಮೇಲೆಯೂ ಈ ಸಾಧನಾ ಮಾರ್ಗವನ್ನು ಅಂಗೀಕರಿಸಬೇಕಾಗುತ್ತದೆ. ಅಲ್ಲೇನಾಯ್ತು, ಪ್ರಕೃತಿ ಸಾಮ್ಯಾವಸ್ಥೆಯಲ್ಲಿ ಇದ್ದಾಗ ಚೇತನ ತನ್ನ ಸ್ವಸ್ವರೂಪದಾಗಿರ್ತದೆ, ಮತ್ತೆ ಪ್ರಕೃತಿನೂ ತನ್ನ ಸ್ವಸ್ವರೂಪದಾಗಿರ್ತದೆ. ಅದರೊಳಗಿಂದ ಸತ್ವ ರಜ ತಮ 3 ಗುಣಗಳಲ್ಲಿ ವ್ಯತ್ಯಾಸ ಆದಾಗ ಅದು ಮುಂದೆ 23 ತತ್ವಗಳಾಗಿ ವಿಕಾಸ ಆಗ್ತದೆ. ಅದರಂಗ ಅಲ್ಲಿ ಸಾಮ್ಯಾವಸ್ಥೆ ಏನ್ ಹೇಳಾರ ಅದೇ ರೀತಿ ಇಲ್ಲಿ ಚಿತ್ತವೃತ್ತಿ ನಿರೋಧ ಅಂತ ಹೇಳಾರ. ಅವೆರಡು ಏನದಾವ, ಒಂದಕ್ಕೊಂದು ಒಂದೇ ರೀತಿ ಅದಾವ, ಒಂದಕ್ಕೊಂದು ಅನುರೂಪ ಅದಾವ. ಅದಕ್ಕೆ ಪುರುಷನು ಸ್ವಸ್ವರೂಪದಲ್ಲಿ ನಿಲ್ಲುತ್ತಾನೆ ಯಾವಾಗ ಚಿತ್ತವೃತ್ತಿ ನಿರೋಧಿಸಿದಾಗ. ಈ ಸಾಧನ ಮಾರ್ಗ ಯೋಗದೊಳಗಿಂದು ಸಾಧನ ಮಾರ್ಗ ಯೋಗ ಚಿತ್ತವೃತ್ತಿ ನಿರೋಧ. ಇಲ್ಲಿ ಪ್ರಕೃತಿ ತನ್ನ ಸಾಮ್ಯಾವಸ್ಥೆಯಲ್ಲಿದ್ದಾಗ ಸೇಮ್ ಅದಲ್ರಿ, ಒಂದೇ ಅರ್ಥದ ಇಲ್ಲಿ ಹೋಲಿಕೆ ಅದೇ. ಅದಕ್ಕೆ ಯಮಳ ಯೋಗ ಅಂತಾರೆ, ಎರಡು ಪ್ಯಾರಲಲ್ ಅದರಂಗೆ ಇದಾದ. ಮೂಲ ಪ್ರಕೃತಿಯು ತನಗೆ ತಾನೇ ಪರಿಣಾಮ ಹೊಂದಿ ಈ ಪ್ರಪಂಚ ಸೃಷ್ಟಿಯಾಗುವುದಿಲ್ಲ. ಮೂಲ ಪ್ರಕೃತಿ ತಂದು ತಾನೇ ಪರಿಣಾಮ ಹೊಂದಿ ಈ ಪ್ರಪಂಚ ಸೃಷ್ಟಿಯಾಗುವುದಿಲ್ಲ. ನಿನ್ನೆ ಹೇಳ್ಯಾರ ಮಾತು. ಇಲ್ಲೇನದ, ಯೋಗ ಚಿತ್ತವೃತ್ತಿ ನಿರೋಧ ಎನ್ನುವ ಸೂತ್ರದಿಂದ ಅದರಿಂದ ಪುರುಷನು ಸ್ವಸ್ವರೂಪದಲ್ಲಿ ನಿಲ್ಲುತ್ತಾನೆ ಎನ್ನುವ ಸೂತ್ರದ ಆಧಾರದ ಮೇಲೆ ಈ ಸಾಧನ ಮಾರ್ಗ ಅಂಗೀಕರಿಸಬೇಕಾಗುತ್ತದೆ. ಪುರುಷ ಪ್ರಕೃತಿಗಳ ತತ್ವತಃ ಏನದವು, ಒಂದಕ್ಕೊಂದು ಪೂರಕದವ, ವಿರುದ್ಧದವು. ಪ್ರಕೃತಿ ಮತ್ತು ಪುರುಷ ವಿರುದ್ಧದವು. ಪ್ರಕೃತಿ ಮತ್ತು ಪುರುಷ ತತ್ವತಃ ವಿರುದ್ಧ ಸ್ವಭಾವ ಹೊಂದಿದ್ದರೂ ಒಂದು ವಿಕಾರಿ ಅದ, ಇನ್ನೊಂದು ನಿರ್ವಿಕಾರಿ ಅದ. ಅದಕ್ಕೆ ಎರಡು ಅಪೋಸಿಟ್ ಇದ್ರೆ ಅವುಗಳ ಕೂಡುವಿಕೆ ಹೇಗೆ, ಅವೆರಡು ಜೊತೆಯಾಗಿದಾವಲ್ಲ, ಅದೇ ಹೆಂಗದ ನೋಡ್ರಿ ಚಿಂತನ.
ಪ್ರಭುದೇವರು ಹೇಳ್ತಾರ, ಆನೆಯು ಸಿಂಹವು ಒಂದೇ ತಟ್ಟೆಯಲ್ಲಿ ಉಂಬುದ ಕಂಡೆ ಅಂತಾರ. ಇದೇ ಅರ್ಥ ಹೌದಿಲ್ಲ ಅವ್ರು ಹೇಳೋದು. ಆನೆ ಮತ್ತು ಸಿಂಹ ಎರಡು ವಿರುದ್ಧವು, ಒಂದೇ ತಟ್ಟೆ ಒಂದೇ ಕಡೆ ಅದವು, ಒಂದೇ ತಟ್ಟೆಯಲ್ಲಿ ಉಂಡಂಗ. ಇಲ್ಲೇನದ ಪ್ರಕೃತಿ ಮತ್ತು ಪುರುಷ, ನಮ್ಮ ಶರೀರದೊಳಗೆ ಪ್ರಕೃತಿನೂ ಅದ ಪುರುಷನೂ ಅದ, ಬ್ರಹ್ಮಾಂಡದಾಗೂ ಪ್ರಕೃತಿನೂ ಅದ ಪುರುಷನೂ ಅದ. ಆದ್ರೆ ಜೊತೆಗೆ ಅದವಲ್ಲ, ಅವೆರಡು ಅಪೋಸಿಟ್ ಇದ್ರೂ ಸಹಿತ ಅದು ಹೇಗೆ? ಅವುಗಳ ಮಧ್ಯೆ ಸಂಪರ್ಕ ಬಂದು ಅವಿವೇಕ ಹೇಗೆ ಉತ್ಪನ್ನವಾಗುತ್ತದೆ? ಅವೆರಡರ ಮಧ್ಯೆ ಸಂಪರ್ಕ ಉಂಟಾಗಿ ಪ್ರಕೃತಿ ಮತ್ತು ಪುರುಷರ ಮಧ್ಯೆ ಒಂದು ಸಂಪರ್ಕ ಬಂದು ಏನಾಗ್ತದ? ಅಜ್ಞಾನ, ಅವಿವೇಕ ಉಂಟಾಗ್ತದಲ್ಲ ಎನ್ನುವ ಪ್ರಶ್ನೆಗೆ ಸಾಂಖ್ಯ ದರ್ಶನದ ನಿಲುವು ಹೀಗಿದೆ. ಏನ್ ಹೇಳ್ತದ? ಎರಡು ಜೊತೆಯಾಗಿ ಅದಾವಂದ್ರೆ ಅದು ಹ್ಯಾಂಗಪ್ಪ ಅಂತ ವಿಚಾರ ಮಾಡಿದರೆ, ಆಂತರಿಕವಾಗಿ ಪರಿಣಾಮಿ ಧರ್ಮವನ್ನ ಹೊಂದಿರುವ ಪ್ರಕೃತಿಯು ಪುರುಷ ಸಾನ್ನಿಧ್ಯದಿಂದ ತ್ರಿಗುಣಗಳ ಪರಸ್ಪರ ಏರುಪೇರಾಗುವುದರ ದಶೆಯಿಂದ ತತ್ವ ಪರಿಣಾಮಗಳ ಹಾದಿ ಹಿಡಿಯುತ್ತದೆ ಎಂದು ಹಿಂದೆ ಹೇಳಿದೆ. ಹಾಗೆಯೇ ಸತ್ವದ ಅಧಿಕತೆಯಿಂದ ಬುದ್ಧಿತತ್ವ ಉತ್ಪನ್ನ ಹೊಂದುವುದೆಂದೂ ಹೇಳಿದೆ. ಈ ಬುದ್ಧಿತತ್ವವು ಬಹು ಸೂಕ್ಷ್ಮವಾಗಿದ್ದು ಸತ್ವಗುಣದ ಎಲ್ಲಾ ಅಂಶಗಳನ್ನ ಅತ್ಯಧಿಕ ಒಂದು ಪುರುಷನ ಪ್ರತಿಬಿಂಬಕ್ಕೆ ಎಡೆ ಮಾಡಿಕೊಟ್ಟಿದೆ. ನೋಡ್ರಿ, ಏನಾಗ್ಯದಪ್ಪ ಅಂತಂದ್ರೆ, ಪುರುಷನ ಪ್ರತಿಬಿಂಬ ಉಂಟಾಗುವ ಹಾಗೆ ಈ ಸತ್ವಗುಣ ಏನ್ ಮಾಡ್ಯದ? ಬುದ್ಧಿ ಒಳಗ ಸತ್ವಗುಣ ಏನದ ಅಲ್ರಿ, ಆ ಸತ್ವಗುಣ ಏನಾಗ್ಯದ? ಅತ್ಯಧಿಕ ಸತ್ವಗುಣ ಉಂಟಾಗಿ, ಸತ್ವಗುಣ ಜಾಸ್ತಿ ಆದಾಗ ಏನಾಗ್ಬಿಡ್ತು? ಆ ಸತ್ವಗುಣದ ಎಲ್ಲ ಅಂಶಗಳು ಅಧಿಕವಾದಾಗ ಪುರುಷನ ಪ್ರತಿಬಿಂಬಕ್ಕೆ ಎಡೆ ಮಾಡಿಕೊಟ್ಟಿದೆ. ಪುರುಷನ ಪ್ರತಿಬಿಂಬದ ಜೊತೆಗೆ ಪ್ರಕೃತಿಯಾದ, ಪುರುಷನ ಜೊತೆಗಿಲ್ಲ. ಹೌದಲ್ರಿ? ಎಲ್ಲದ? ಅಂತಃಕರಣದೊಳಗ. ಪ್ರತಿಬಿಂಬದ ಜೊತೆಗೆ ಅದು. ಅಂತಃಕರಣದೊಳಗ ಪ್ರತಿಬಿಂಬ ಬಿದ್ದದ ಕೂಟಸ್ಥಂದು. ಕೂಟಸ್ಥ ಮತ್ತು ಅಂತಃಕರಣ ಕೂಡಿ ಇಲ್ಲ. ಕೂಟಸ್ಥನ ಪ್ರತಿಬಿಂಬ ಅಂತಃಕರಣದ ಜೊತೆಗೆ ಆದ. ಏನು ಮಾತು ನೋಡ್ರಿ ಇವೆಲ್ಲ. ಏನೇನಾಗ್ತದ? ಪಾಯಿಂಟ್ಸ್ ಏನ್ ಹೇಳ್ತಾನ? ಅವೆರಡು ಒಂದೇ ಕಡೆ ಹೆಂಗ ಅದಾವಪ್ಪ ಪ್ರಕೃತಿ ಮತ್ತು ಪುರುಷ ಅಂದ್ರ, ಆಂತರಿಕವಾಗಿ ಪರಿಣಾಮಿ ಧರ್ಮ ಹೊಂದಿರುವ ಕಾರಣ ಪ್ರಕೃತಿಯು ಪುರುಷ ಸಾನ್ನಿಧ್ಯದಿಂದ ತ್ರಿಗುಣಗಳ ಪರಸ್ಪರ ಏರುಪೇರಾಗುವಾಗ ಅದು ತತ್ವ ಪರಿಣಾಮದ ದಾರಿ ಹಿಡಿಯುತ್ತದೆ. ಪುರುಷನ ಸಾನ್ನಿಧ್ಯದಲ್ಲಿ ಇದ್ದು ಅದೇನು ಏನಾಗ್ತದ? ಆ ಒಂದು ಸತ್ವ ರಜ ತಮ ಏನಾಗ್ತವ? ಏರ್ಪೇರಾಗ್ತವ, ಅವ್ರದ್ದು ಬ್ಯಾಲೆನ್ಸ್. ಅವಾಗ ಅದೇನಾಗ್ತದೆ? ಏರ್ಪೇರ್ ಆದ ಕೂಡ್ಲೇನೆ ಅದು ತತ್ವಗಳು ಸೃಷ್ಟಿ ಮಾಡೋ ದಾರಿ ಹಿಡಿತದ. ಮತ್ತೆ ಸತ್ವಗುಣದ ಅಧಿಕ ಇತ್ತು ಅಂತಂದ್ರೆ ಬುದ್ಧಿ ತತ್ವ ಉಂಟಾಗ್ತದಂತ ಕೂಡ ನಿನ್ನೆ ಹೇಳಿದ್ವಿ. ಆ ಸತ್ವಗುಣ ಬುದ್ಧಿ ತತ್ವದಲ್ಲಿ ಸತ್ವಗುಣ ಬಹಳ ಸೂಕ್ಷ್ಮ ಆದ. ಆ ಸತ್ವಗುಣದ ಎಲ್ಲಾ ಅಂಶಗಳು ಅತ್ಯಧಿಕವಾಗಿ ಹೊಂದಿದ್ದು ಪುರುಷನ ಪ್ರತಿಬಿಂಬಕ್ಕೆ ಎಡೆ ಮಾಡಿಕೊಡುತ್ತದೆ. ಅದಕ್ಕೆ ಪುರುಷ ಮತ್ತು ಪ್ರಕೃತಿಗಳು ತತ್ವತಃ ವಿರುದ್ಧ ಸ್ವಭಾವ ಹೊಂದಿದ್ದರೂ ಅವುಗಳು ಕೂಡುವಿಕೆ ಹೇಗೆ ಅಂತಂದ್ರೆ, ಪುರುಷ ಮತ್ತು ಪ್ರಕೃತಿ ಎರಡೂ ಒಂದೇ ಕಡೆ ಕೂಡಿ ಇಲ್ಲ. ಯಾವ್ದ್ಯಾವ್ದು ಕೂಡ್ಯದ ಅಂತಂದ್ರ, ಪುರುಷನ ಪ್ರತಿಬಿಂಬ ಮತ್ತು ಪ್ರಕೃತಿ ಒಂದ್ರ ಜೊತೆಗೆ ಒಂದದ. ಕನ್ನಡಿ ಒಳಗ ಪ್ರತಿಬಿಂಬ ಅದ, ಕೂಟಸ್ಥ ಇಲ್ಲ. ಕನ್ನಡಿ ಒಳಗ ಕೂಟಸ್ಥನ ಪ್ರತಿಬಿಂಬ ಅದ. ಹೌದಲ್ರಿ?
ಕನ್ನಡಿ ಪ್ರಕೃತಿ ಅದು. ಅದ್ರ ಜೊತೆಗೆ ಬಿಂಬ ಏನು ಅದ್ರ ಜೊತೆಗೆ ಇಲ್ಲದು, ಅದ್ರ ಜೊತೆಗೆ ಪ್ರತಿಬಿಂಬ. ಎದರದು? ಕೂಟಸ್ಥನ ಪ್ರತಿಬಿಂಬ. ಕನ್ನಡಿಯಲ್ಲಿರೋದು ಕೂಟಸ್ಥನ ಪ್ರತಿಬಿಂಬ, ಕೂಟಸ್ಥ ಅಲ್ಲ. ಬುದ್ಧಿಯು ಅಚೇತನವಾದ ಪ್ರಕೃತಿಯ ವಿಕಾರವಾದರೂ ಸತ್ವಗುಣದ ಅಧಿಕತೆಯಿಂದ ದರ್ಪಣ ಮಾಧ್ಯಮದಂತೆ ಪುರುಷನನ್ನು ಪ್ರತಿಬಿಂಬಿಸುತ್ತದೆ. ಬುದ್ಧಿ ಮತ್ತಿನಲ ಕೈ ಜಿಹಿ ಮಚಿಲ ಕೈ ಏನಾಗ್ತದಪ್ಪ ಅಂದ್ರೆ ಬುದ್ಧಿ ಸ್ವಚ್ಛ ಆಗಿ ಸತ್ವಗುಣ ಉಂಟಾಗಿ ಶುದ್ಧ ಆಗಿದಾಗ ಅದೇನಾಗ್ತದ? ಯಾವಾಗ ಅದು ಸ್ವಚ್ಛ ಆಗ್ತದ ಆವಾಗ ಈ ಬುದ್ಧಿ ಹೋಗಿ ಆ ಬ್ರಹ್ಮನ ಕೂಟಸ್ಥನ ಪ್ರತಿಬಿಂಬ ಏನದನ್ನು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಆ ಕೂಟಸ್ಥನೇ ಏನಾತನ ಅವನ ಪ್ರತಿಬಿಂಬ ಈ ಬುದ್ಧಿ ಒಳಗೆ ಮೂಡ್ತದ. ಪ್ರತಿಬಿಂಬ ತಾನೇ ಮೂಡಿಬಿಡ್ತು. ಅಷ್ಟೇ ಹೇಳಕತ್ತಾನೆ ಈಗ. ಕನ್ನಡಿ ಸ್ವಚ್ಛ ಇತ್ತು ಅಂದ್ರೆ ನೀವೇನು ಬ್ರಹ್ಮನ್ ಸಲುವಾಗಿ ನೀವು ಏನು ಮಾಡೋದ್ ಬೇಕಾಗಿಲ್ಲ, ನೀವು ಸ್ವಚ್ಛ ಆಗಿಬಿಡ್ರಿ, ಅವನ ಪ್ರತಿಬಿಂಬ ನಿಮ್ಮೊಳಗೆ ಮೂಡ್ತದೆ ಅಷ್ಟೇ. ಒಬ್ಬವ ರಾಜ ಇಬ್ಬರು ಕಲಾವಿದರಿದ್ರು. ಏನ್ ಮಾಡಿದ್ರು ಅಂತಂದ್ರ ಇಬ್ಬರಿಗೆ ಎರಡು ಗಾಡಿಗಳು, ಆ ಕಡೆ ಒಂದು ಈ ಕಡೆ ಒಂದು, ಎದುರ ಬಿದ್ರೆ ಗಾಡಿಗಳು ನಡ್ಬರ್ಕ್ ಪರದ ಕಟ್ಟಿಬಿಟ್ರು. ಪರದ ಕಟ್ಟಿದ್ಮೇಲೆ ಇಬ್ಬರು ಕಲಾವಿದರು ಯಾರದು ಚಿತ್ರಕಲಾ ಶ್ರೇಷ್ಠ ಆಗ್ತದ ಅವ್ರಿಗೆ ಪ್ರೈಸ್ ಕೊಡ್ತೀನಿ ಅಂತ ರಾಜ ಆಯ್ತಂತ ಹೇಳಿ ಒಬ್ಬ ಏನ್ ಮಾಡ್ದ, ರಾಜಗೆ ಖುಷಿ ಪಡಿಸ್ಬೇಕಂತ ಭಯಂಕರ ಕಷ್ಟಪಟ್ಟು ಎಷ್ಟೆಷ್ಟೋ ಪೇಂಟ್ಗಳು ತಂದು ಪೆನ್ಸಿಲ್ ಸ್ಕೆಚ್ ಹಾಕಿ ಹಂಗ ಮಾಡಿ ಹಿಂಗ ಮಾಡಿ ವರ್ಷ ಇಟ್ಲೆ ಪೇಂಟ್ ಬೆಳೆದವ. ಈ ಕಡೆ ಮಗ್ಗಲ್ದವನು ಏನ್ ಮಾಡಿದ್ನಂದ್ರ ಬರೇ ಗಾಡಿ ಪಾಲಿಶ್ ಮಾಡಿಬಿಟ್ಟಿದ್ದ. ಸ್ವಚ್ಛ ಕನ್ನಡಿ ಮಾಡ್ದಂಗ ಮಾಡಿ ಇಟ್ಬಿಟ್ಟಿದ್ದ, ಗಾಡಿ ಪಾಲಿಶ್ ಮಾಡಿ ಇಟ್ಬಿಟ್ಟಿದ್ದ. ಅವ ಏನು ಮಾಡಿಲ್ಲ, ದಿನ ಗಾಡಿ ತಿಕ್ಕದೆ ಒಂದ್ ಕೆಲಸ. ಅವನು ತಿಕ್ಕಿ 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 ಕನ್ನಡಿ ಮಾಡ್ದಂಗ ಮಾಡಿಬಿಟ್ಟಿದ್ದ. ಅವ ಕಷ್ಟಪಟ್ಟು ಚಿತ್ರ ತೆಗೆದಿದ್ದ, ಇವ ಗಾಡಿ ಕನ್ನಡಿ ಮಾಡ್ದಂಗ ಮಾಡಿ ಇಟ್ಬಿಟ್ಟಿದ್ದ. ಪ್ರೈಸ್ ಕೊಡೋ ದಿವಸ ರಾಜ ಬಂದ, ಚಿತ್ರ ತೆಗೆದವನಿಗೆ ಪ್ರೈಸ್ ಕೊಡ್ಲಿಲ್ಲ ಅವರು. ಈ ಕನ್ನಡಿಗತ್ಲೆ ತಿಕ್ಕಿಟ್ಟದಲ್ಲ ಅವನಿಗೆ ಪ್ರೈಸ್ ಸಿಕ್ತು. ಗೊತ್ತಾಯ್ತಾ ಇದು? ಅವನಿಗೆ ಯಾಕೆ ಸಿಕ್ತು ಪ್ರೈಸ್? ಚಿತ್ರ ತೆಗೆದವ ಗಾಡಿ ಮ್ಯಾಲ್ ಚಿತ್ರ ತೆಗೆದನ, ಈ ಕಡೆ ಕನ್ನಡಿಗತ್ಲೆ ಮಾಡ್ಯಾನಲ್ಲ ಅವ ಗಾಡಿ ಒಳಗ್ ಚಿತ್ರ ತೆಗೆದನಂದ ಅವ ರಾಜ. ಪ್ರತಿಬಿಂಬ ಕನ್ನಡಿ ಒಳಗಿರ್ತದಲ್ರಿ. ಆ ಪರದ ತೆಗೆದ ಕೂಡಲೇ ಏನಾಗ್ಬಿಡ್ತು, ಮಧ್ಯಾಹ್ನ ಪರದ ತೆಗೆದ್ಬಿಟ್ಟವ ರಾಜ. ಪರದ ತೆಗೆದ ಕೂಡಲೇ ಏನಾಯ್ತು, ಅವ ಮಾಡಿದ ಚಿತ್ರದ ಪ್ರತಿಬಿಂಬ ಇವನು ಕನ್ನಡಿ ಒಳಗೆ ಹಾಕೊಂಡ್ಬಿಡ್ತು. ಅದು ಇವತ್ತು ಚಿತ್ರನೇ ತೆಗೆದಿಲ್ಲ, ಬರೀ ಗಾಡಿ ಪಾಲಿಶ್ ಹೊಡೆದಾನೆ. ಅವ ರಾಜ ಬಂದ, ಪರದ ತೆಗೆದ್ ಬಿಡ್ರಿ, ಇನ್ ಎದಕ್ ಬೇಕು, ಅವಂದನು ಇವಂದನು ಇಬ್ಬರದು ಎಲ್ಲರೂ ನೋಡ್ಬೇಕಲ್ಲ ನಾವು ಅಂತೇಳಿ ತೆಗೆದ ಕೂಡ್ಲೇನೆ ಅವನ ಗಾಡಿ ಮೇಲೆ ಭಯಂಕರ ಚಲೋ ಚಿತ್ರ ಇರ್ತದೆ, ದೇವ್ರ ಮೆಚ್ಚಂತ ಚಿತ್ರ ಇತ್ತು. ಆ ಕಡೆ ನೋಡ್ದ, ಈ ಕಡೆ ನೋಡದ ರಾಜ. ಈ ಕಡೆ ನೋಡಿದ ಕೂಡ್ಲೇನೆ ಕನ್ನಡಿ ಒಳಗದು ಚಿತ್ರ ಕಾಣಿಸ್ಬಿಡ್ತಲ್ಲ. ಅಬ್ಬಾ ಬಾಬಾ, ಇವನೇ ಭಾರಿ ಅದ್ಭುತ ಕಲಾವಿದನ, ಇವನಿಗೆ ಪ್ರೈಸ್ ಕೊಡ್ರಿ ಅಂದ. ಇಲ್ರಿ ನಾ ಚಿತ್ರ ತೆಗ್ದೀನಿ ಅಂತ ಏನ್ ಲವ ಹಾಕೊಂಡು ರಾಜ ಕಿವ್ಯಾಗ ಹಾಕೊಳ್ಳೇ ಇಲ್ಲ. ಅಲ್ಲೋ ನೀ ಗಾಡಿ ಮ್ಯಾಲೆ ತೆಗೆದಿದ್ದ ಚಿತ್ರ, ಅವ ನೋಡಿ ಗಾಡಿ ಒಳಗ್ ತೆಗ್ದಾನ ಅಂತ. ಇವು 3D ಅಂತ ಬಂದವಲ್ರಿ ಚಿತ್ರಗಳು, ಅವೆಲ್ಲ ಗಾಡಿ ಒಳಗೆ ಇರ್ತಾವ. 3D ಚಿತ್ರಗಳೆಲ್ಲ ಒಳ್ಳೆ ಇರ್ತಾವ ನೋಡ್ರಿ. ಚಿತ್ರ ಹಿಂಗ್ ಮಾಡಿದ್ರೆ ಗಣಪತಿ ಕಾಣ್ತದ, ಹಿಂಗ್ ಮಾಡಿದ್ರೆ ಲಕ್ಷ್ಮಿ ಕಾಣ್ತದ, ಏನೇನೋ ಬೇರೆ ಬೇರೆ ಬರ್ತಾವ ನೋಡ್ರಿ ಒಂದೇ ಇದ್ರಾಗ. ಹಂಗ ಇಲ್ಲಿ ಏನಾಯ್ತಪ್ಪ ಅಂದ್ರೆ ನಾವು ಮಾಡಬೇಕಾದ ಸಾಧನೆ ಏನು ಅಂತ ಇಲ್ಲಿ ಹೇಳಕತ್ತಾರಂದ್ರೆ,
ಸಾತ್ವ ಗುಣ ಸಾಧನೆ ಮಾಡಬೇಕಾಗ್ಯದ ಅಷ್ಟೇ. ಸತ್ವದ ಸಾಧನೆ. ನಾವು ಸತ್ವಗುಣಿಗಳಾಗಿ ಅಂತಃಕರಣ ಶುದ್ಧ ಆದಾಗ ಆ ಅಂತಃಕರಣದಲ್ಲಿ ಆ ಕೂಟಸ್ಥನ ಪ್ರತಿಬಿಂಬ ತಾನಾಗೆ ಮೂಡ್ತದ. ಅದರ ಅಪ್ಪ ಮೂಡ್ತು ಅಷ್ಟೇ. ಹೆಂಗದ್ರಿ? ನಿಮ್ಗೇನಾದ್ರು ತಲೆ ಓಡ್ತದೆ ಹಿಂಗಂದಾಗ? ಆಯ್ತು. ಈಗ ನಿನ್ ತಲೆ ಎಲ್ಲಿ ಓಡ್ಬೇಕಪ್ಪ ಅಂದ್ರ ಕೂಟಸ್ಥನ ಪ್ರತಿಬಿಂಬ ಬೀಳ್ಬೇಕಾದ್ರೆ ಮೊದಲು ಅವನಿಗೆ ಒಂದು ಆಕಾರ ಇರ್ಬೇಕಾ ಬೇಡ? ಎದ್ರದು ಎಲ್ಲಿ ಬೀಳ್ತದ? ನೀರೊಳಗೆ ಆಕಾಶ ನಿರಾಕಾರ ಇದ್ರೂ ಆಕಾಶದ ಪ್ರತಿಬಿಂಬ ಹೆಂಗ್ ಉಂಟಾಗ್ತದ ಹಂಗ ಕೂಟಸ್ಥನ ಪ್ರತಿಬಿಂಬನ ಇಲ್ಲಿ ಉಂಟಾಗ್ತದ ಅಂತ ಒಂದು ಸೂಕ್ಷ್ಮ ಜ್ಞಾನ ಕೊಡ್ತಾರೆ. ಅದಕ್ಕ ನೆಲದ ಮೇಲೆ ಪ್ರತಿಬಿಂಬ ಬೀಳಲ್ಲ. ನೆಲದ ಮೇಲೆ ಒಂದು 4 ಹನಿ ನೀರು ಬಿತ್ತಂದ್ರ ಆ ನೀರೊಳಗೆ ಆಕಾಶದ ಪ್ರತಿಬಿಂಬ ಬಿದ್ದ್ಬಿಡ್ತದ. ಆಕಾಶ ನಿರಾಕಾರ ಅದ, ಅದ್ರ ಪ್ರತಿಬಿಂಬ ಉಂಟಾಗ್ತದ. ಹೀಗಾಗಿ ಪುರುಷನ ಪ್ರತಿಬಿಂಬಕ್ಕೆ ಎಡೆ ಮಾಡಿ ಕೊಡುತ್ತದೆ. ಸತ್ವಗುಣದ ಅಂಶ ಜಾಸ್ತಿ ಆಗಿ ಬುದ್ಧಿಯು ಅಚೇತನವಾದ ಪ್ರಕೃತಿಯು ವಿಕಾರವಾದರೂ, ಅದೇನು ಅಚೇತನ, ಅದು ಜಡವಾದ ಬುದ್ಧಿ, ಅದು ಪ್ರಕೃತಿಯ ವಿಕಾರವಾದರೂ ಸತ್ವಗುಣದ ಅಧಿಕತೆಯಿಂದ ದರ್ಪಣ ಮಾಧ್ಯಮದಂತೆ ಪುರುಷನನ್ನು ಪ್ರತಿಬಿಂಬಿಸುತ್ತದೆ. ಅದಕ್ಕೆ ಸತ್ವಗುಣ ಬೆಳೆಸ್ಕೊಂಡು ಆತನ ಪ್ರತಿಬಿಂಬದ ಸುಖ ಅನುಭವಿಸಬೇಕಾಗಿದ್ದು ಫಸ್ಟ್ ಸ್ಟೆಪ್ ಅದು. ಆಮೇಲೆ ಬಿಂಬ ಸ್ವರೂಪ ಆಗ ನೆಕ್ಸ್ಟ್ ಸ್ಟೆಪ್. ಮೊದಲು ಪ್ರತಿಬಿಂಬ ಸ್ವರೂಪನೇ ಮಾಡ್ಕೋಬೇಕಲ್ಲ ನಾವು. ಅಂತಃಕರಣ ಶುದ್ಧ ಮಾಡ್ಕೋಬೇಕು, ನಿರ್ಮಲ ನಿಶ್ಚಲ. ಪ್ರತಿಬಿಂಬ ಪಡ್ಕೊಳ್ಳೋದಾದ್ರೆ ಕಲಿಬೇಕಲ್ಲ, ಬಿಂಬ ಆಮೇಲೆ ಆಮ. ಅದಕ್ಕೆ ಬುದ್ಧಿಯ ಏನಾಯ್ತು, ಚೈತನ್ಯ ರೂಪನಾದ ಪುರುಷನು ಅದನ್ನು ತನ್ನ ಪ್ರತಿಬಿಂಬವೆಂದು ಅರಿಯಲಾರದೆ ತಾನೇ ಅದು ಎಂದು ಅವಿವೇಕ ಜ್ಞಾನದಿಂದ ಪ್ರಕೃತಿಯ ಬಂಧನಕ್ಕೆ ಸಿಲುಕಿಕೊಳ್ಳುತ್ತಾನೆ. ಈಗೇನಾಗ್ಬಿಡ್ತು, ಪುರುಷ ಅಂತೇನದನ ತಾನು ಬಿಂಬ ಸ್ವರೂಪ ಅದನ, ಅಂತಃಕರಣ ಶುದ್ಧ ಅಂತಃಕರಣದೊಳಗೆ ಏನಾಗೇನ ಪ್ರತಿಬಿಂಬ ರೂಪವಾಗಿ ಇದ್ದು ಅಲ್ಲಿ ಪ್ರತಿಬಿಂಬನೇ ತಾನದನ ಅಂತ ತಿಳ್ಕೊಂಡ್ಬಿಡ್ತಾನೆ. ಬಿಂಬ ಸ್ವರೂಪನೇ ತಾನಾಗಿದ್ದು ಅಂತಃಕರಣದೊಳಗೆ ತೋರುತ್ತಿರುವ ಪ್ರತಿಬಿಂಬನೇ ತಾನೆ ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾನೆ. ಹೆಂಗದ? ಮಗಳು ಹೋಗಿ ಸಚಿಯಾದ ಹಂಗ ಪ್ರತಿಬಿಂಬನೇ ತಾನೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಅವನಿಗೇನ್ ಕನ್ಫ್ಯೂಸ್ ಆಗ್ಯದ, ತಾನು ಬಿಂಬ ಸ್ವರೂಪ ಇದ್ದು ಅದರೊಳಗಿರೋ ಪ್ರತಿಬಿಂಬ ತಾನಂತ ತಿಳ್ಕೊಂಡಾಗ ಅದು ಅವಿವೇಕ. ಈ ಅವಿವೇಕದಿಂದ ಪ್ರಕೃತಿಯ ಬಂಧನಕ್ಕೆ ಸಿಲುಕಿಕೊಳ್ಳುತ್ತಾನೆ. ಇದಕ್ಕೆ ನೆರವು ನೀಡುವಂತೆ ನಂತರದ ತತ್ವದ ಅಹಂಕಾರವೂ ಪುರುಷನನ್ನು ಬಂಧನದಲ್ಲಿ ಬಿಗಿಯಾಗಿ ಹಿಡಿದು ಬಿಡುತ್ತದೆ. ಬುದ್ಧಿ ನಂತರ ಅಹಂಕಾರ ಬಂದುಬಿಡ್ತು. ಬಂದಿದ್ ಬಾರಪ್ಪ ಮಗನೇ, ಇದ್ರಾಗ ಸಿಕ್ಕೊಂಡ್ಬಿದ್ದಿದೆ ಅಂತೇಳಿ ಅದು ಇನ್ನ ಅಹಂಕಾರ ಅದ್ರಾಗ ಇನ್ನ ಗಟ್ಟಿ ಹಿಡ್ಕೊಂಡ್ಬಿಡ್ತು. ಪುರುಷನು ಅನುಭವಗಳನ್ನ ತನ್ನದೆಂದು ತಿಳಿದು ಸಂತೋಷಕ್ಕೆ ಹಾಗೂ ದುಃಖಕ್ಕೆ ಸಿಲುಕಿಕೊಳ್ಳುತ್ತಾನೆ. ಆ ಅಂತಃಕರಣದಾಗ ಆಗ್ತಾ ಇರುವ ಸುಖ ದುಃಖಾದಿಗಳೆಲ್ಲ ತನ್ನು ಅಂತ ತಿಳ್ಕೊತಾನ. ತನ್ನ ಪ್ರತಿಬಿಂಬಕ್ಕೆ ಆಗ್ತಿರ್ತಾವ ತನ್ನು ಅಂತ ತಿಳ್ಕೊತಾನ. ಈಗ ಬುಗಣೆಗ ನೀರ ಕುದಿಲಕತ್ತದ,
ಆಕಾಶದ ಚಂದ್ರನ ಪ್ರತಿಬಿಂಬ ಆ ಬೊಗಾಣಿ ಒಳಗಿನ ನೀರೊಳಗೆ ಆ ಬಿದ್ದವ. ನೀರು ಕುದ್ರ ಪ್ರತಿಬಿಂಬ ಕುದಿತದೆ ಅಂದ್ರೆ ಅದಕ್ಕೆ ಏನಾರ ಆಗ್ತದೇನು? ಏನೂ ಆಗಂಗಿಲ್ಲ. ಆದರೂ ಆ ಪ್ರತಿಬಿಂಬನೇ ತಾನು ಎಂದು ತಿಳಿದುಕೊಂಡ ಜೀವ ಆ ಸುಖ ದುಃಖಗಳು ತನಗೆ ಆಲಕತ್ತವ ಅಂತೇಳಿ ತಿಳ್ಕೊತಾನವ. ಆಭಾಸ ಪ್ರತಿಬಿಂಬ. ಇದನ್ನ ಬಲಗೊಳಿಸಿ ಸಂಸಾರದ ಜಾಲದಲ್ಲಿ ಪುರುಷನು ಸಿಕ್ಕಿಕೊಂಡು ಜನ್ಮ ಜನ್ಮಾಂತರಗಳಲ್ಲಿ ಅಲೆಯುವಂತೆ ಮಾಡುವಂತೆ ಮತ್ತಿತರ ಪ್ರಕೃತಿಯ ವಿಕಾರಗಳು ಹುಟ್ಟಿ ಬಂದು ವ್ಯಕ್ತಿ ಎಲ್ಲದ ಪುರುಷ ತತ್ವವು ನಾವು ದಿನ ಜೀವನದಲ್ಲಿ ಹಾಗೂ ವ್ಯಾವಹಾರಿಕವಾಗಿ ವ್ಯಕ್ತಿ ಎನ್ನುವಂತ ರೀತಿಯಲ್ಲಿ ಜೀವಿ ಎನ್ನಿಕೊಳ್ಳುತ್ತಾನೆ. ಹೀಗೇ ನಡೆಯುತ್ತದೆ ಅವನ ಬಂಧನ. ಸಾಂಖ್ಯ ದರ್ಶನದ ಭಾಷೆಯಲ್ಲಿ ಹೇಳುವ ಹಾಗಿದ್ದರೆ ಪ್ರಕೃತಿಯ ಪ್ರವೃತ್ತಿಗೆ ಕಾರಣ ಪುರುಷನಿಗೆ ಭೋಗವನ್ನು ನೀಡುವ. ಹಾಗೆಯೇ ಇದೇ ಪ್ರಕೃತಿಯು ಅನುಭವವನ್ನು ನೀಡುವುದರ ಮೂಲಕವೇ ವ್ಯಕ್ತಿಯಲ್ಲಿ ಜಿಜ್ಞಾಸೆಯನ್ನು ಉಂಟು ಮಾಡಿ ದುಃಖಕ್ಕೆ ನೋವಿಗೆ ಕಾರಣವಾಗುವುದು ಎನ್ನುವ ಚಿಂತನೆಯನ್ನು ಉಂಟು ಮಾಡಿ ಕೊನೆಗೆ ಅವನು ಮೋಕ್ಷಾರ್ಥಕ್ಕೆ ಎಡೆಮಾಡಿಕೊಟ್ಟು ತನಗೆ ತಾನೇ ಅವನ ದೃಷ್ಟಿಯಿಂದ ಮಾಯವಾಗುತ್ತದೆ. ಏನ್ ಮಾಡ್ತಾನ? ಈ ಪ್ರಕೃತಿ ಅನುಭವ ಕೊಟ್ಟು ವ್ಯಕ್ತಿಯಲ್ಲಿ ಜಿಜ್ಞಾಸ ಉಂಟು ಮಾಡಿ ಈ ದುಃಖಕ್ಕೆ ನೋವಿಗೆ ಕಾರಣ ಯಾವುದು ಅಂಥೇಳಿ, ಯಾವುದು? ಅದೇ ಪ್ರಕೃತಿನೇ ಆ ಚಿಂತನೆಯನ್ನು ಉಂಟು ಮಾಡುತ್ತದೆ. ಪ್ರಕೃತಿನೇ ಸುಖ ದುಃಖಾದಿ ಅನುಭವಗಳನ್ನ ಕೂಟಸ್ಥನಿಗೆ ಕೊಟ್ಟು ಮತ್ತ ಪ್ರಕೃತಿನೇ ಕೂಟಸ್ಥನಿಗಲ್ಲ, ಪ್ರತಿಬಿಂಬ ಆಭಾಸನಿಗೆ, ಕೂಟಸ್ಥನಿಗೆ ಏನು ಕೊಡ್ತದೆ? ಆಭಾಸನಿಗೆ ಕೊಟ್ಟು ಮತ್ತೇನ್ ಮಾಡ್ತದ? ಅದೇ ಪ್ರಕೃತಿನೇ ಆ ಆಭಾಸನಿಗೆ ಅಥವಾ ಪ್ರತಿಬಿಂಬಕ್ಕ ಈ ದುಃಖ ಎದಕ್ಕಾಗ್ತದ ಅಂಥೇಳಿ ಸ್ವಲ್ಪ ತಿಳ್ಕೋ ಅನ್ನೋ ಜಿಜ್ಞಾಸನು ಆ ಪ್ರಕೃತಿಲಿಂದೇ ಉಂಟಾಗ್ತದೆ. ಉಂಟಾಗಿ ಆ ನೋವಿಗೆ ಕಾರಣ ಎನ್ನುವ ಚಿಂತನೆಯನ್ನು ಉಂಟು ಮಾಡಿ ಕಡೆಗೆ ಅದು ಮೋಕ್ಷಾರ್ಥಕ್ಕೆ ಎಡೆ ಮಾಡಿಕೊಟ್ಟು ತನಗೆ ತಾನೇ ಅವನ ದೃಷ್ಟಿಯಿಂದ ಮಾಯವಾಗುತ್ತದೆ. ಪ್ರಕೃತಿ ಏನ್ ಮಾಡ್ತದ? ಆ ಅಂತಃಕರಣದೊಳಗಿರುವ ಪ್ರತಿಬಿಂಬಕ್ಕ ತನ್ನ ಸುಖ ದುಃಖಾದಿಗಳನ್ನ ಉಂಟು ಮಾಡಿ ಆ ಆಭಾಸಗ ಏನ್ ಮಾಡ್ತದಪ್ಪ ಅಂದ್ರ ಈ ಸುಖ ಈ ದುಃಖ ಎದಕ್ಕೆ ಉಂಟಾಗಕತ್ತದ, ನನಗೆ ಯಾಕೆ ಹಿಂಗಾಲಕತ್ತದ ಅಂತ ನಂಗ ಜಿಜ್ಞಾಸನು ಪ್ರಕೃತಿಲಿಂದೇ ಉಂಟಾಗ್ತದ. ಉಂಟಾಗಿ ಕಡಿಗಿ ಅದೇನ್ ಮಾಡ್ತದ? ಆ ಒಂದು ಈ ಜಿಜ್ಞಾಸಲಿಂದ ಏನ್ ಮಾಡ್ತದ? ಜಿಜ್ಞಾಸೆಯನ್ನು ಉಂಟು ಮಾಡಿ ದುಃಖಕ್ಕೆ ನೋವಿಗೆ ಕಾರಣ ಏನು ಎನ್ನುವ ಚಿಂತನೆಯನ್ನು ಉಂಟು ಮಾಡಿ ಕೊನೆಗೆ ಮೋಕ್ಷಾರ್ಥಕ್ಕೆ ಎಡೆ ಮಾಡಿಕೊಡುತ್ತದೆ. ತಾನೇ ಅವನ ದೃಷ್ಟಿಯಿಂದ ಮಾಯವಾಗುತ್ತದೆ. ಇಷ್ಟು ಕೆಲಸ ಮಾಡ್ತದೆ ನೋಡ್ರ. ಯಾವಾಗ ಅದು ತಾನು ನೀರು ಒಣಗಿ ಹೋಯ್ತಂತಂದ್ರೆ ಅಲ್ಲಿ ಏನು ಉಳಿತದ? ನೀರಿದ್ದುದಕ್ಕೆ ಆಕಾಶದ ಪ್ರತಿಬಿಂಬ ಉಂಟಾಗ್ಲಕತ್ತದ. ನೀರೇ ಖಾಲಿ ಆಯ್ತಂದ್ರ ನೆಲದ ಮೇಲೆ ನೀರು ಬೀಳಂಗಿಲ್ಲ. ನೆಲದ ಮೇಲೆ ನೀರು ಚೆಲ್ಲಿದ್ದಕ್ಕ ಆಕಾಶದ ಪ್ರತಿಬಿಂಬ ಬೀಳಕತ್ತದ. ನೆಲದ ಮೇಲೆ ನೀರೇ ಕಲಸ ಆಯ್ತು ಅಂದ್ರೆ ಅದು ತಾನೇ ಏನ್ ಮಾಡುತ್ತೆ? ಮಾಯ ಆಗಿ ಹೋಗ್ಬಿಡ್ತದ, ಅಲ್ಲಿ ಇರಂಗಿಲ್ಲ. ಅದು ಇಲ್ಲದಂಗೆ ಆಯ್ತು ಅಂತಂದ್ರೆ ಏನಂತ? ಅಲ್ಲಿ ಆಕಾಶ ಒಂದೇ ಉಳಿತದ. ಹಾಗಿದು ತಾನೇ ಮಾಯ ಆಗಿ ಹೋಗ್ಬಿಡ್ತದ. ಸಾಂಖ್ಯ ಕಾರಿಕೆಯಲ್ಲಿ ಇದಕ್ಕೆ ಸೂಕ್ತವಾದ ಉದಾಹರಣೆ ನೀಡಲಾಗಿದೆ. ಸಾಂಖ್ಯ ಕಾರಿಕೆ ಅಂತ ಒಂದು ಬುಕ್. ಅದ್ರೊಳಗ ಈಗ ನೀವು ಚಂದ್ರೋದಯ ಅಂದ ಕೂಡ್ಲೇನೆ ವಿಚಾರ ಚಂದ್ರೋದಯ ಅಂತ ಹೆಂಗ್ ಅಂತಿರಲ್ಲ, ಹಂಗ ಇಲ್ಲಿ ಕಾರಿಕೆಯಲ್ಲಿ ಅಂತ ಬಳಸ್ತಿರ್ತಾರ. ಚಂದ್ರೋದಯ ಬದಲಿ ವಿಚಾರ, ಚಂದ್ರೋದಯ ಬದಲಿ ವಿಚಾರ ಚಂದ್ರೋದಯ ಅಂತ ಹೆಂಗ್ ಬಳಸ್ತಾರ ಹಂಗಿಲ್ಲಿ ಕಾರಿಕೆಯಲ್ಲಿ ಅನ್ನೋ ಶಬ್ದ ಬಳಸ್ತಿರ್ತಾರ. ಅದರ ಅರ್ಥ ಏನು? ಸಾಂಖ್ಯ ಕಾರಿಕೆ. ಇದಕ್ಕೊಂದು ದೃಷ್ಟಾಂತ ಕೊಟ್ಟಾರ.
ಏನು ದೃಷ್ಟಾಂತ ಕೊಟ್ಟಾರ ಅಂತಂದ್ರೆ, ರಂಗಸ್ಥಳದಲ್ಲಿಯೇ ನರ್ತಕಿಯೋರ್ವಳು ಪ್ರೇಕ್ಷಕರ ಮುಂದೆ ನರ್ತಿಸಿ ತನ್ನಷ್ಟಕ್ಕೆ ತಾನೇ ರಂಗಸ್ಥಳದಿಂದ ಮರೆಯಾಗುವಂತೆ ಪ್ರಕೃತಿಯು ಪುರುಷ ದರ್ಶನದಿಂದ ಮರೆಯಾಗುತ್ತಾಳೆ. ಆಗ ಪುರುಷನು ತಾನೇ ತಾನಾಗುತ್ತಾನೆ. ಸಾಂಖ್ಯಕಾರಿಕೆ ಹೇಳುವಂತೆ ಪುರುಷನಿಗೆ ತಾನು ಕೇವಲ ಸಾಕ್ಷಿ, ನಿಷ್ಕ್ರಿಯ. ಎಲ್ಲಾ ಕ್ರಿಯೆ, ಪರಿಣಾಮ, ಬಂಧ, ಮೋಕ್ಷ ಎಲ್ಲವೂ ಪ್ರಕೃತಿಯದೇ. ನಂದೇನಿಲ್ಲ, ತಾನು ಬರೇ ಸಾಕ್ಷಿ ಮತ್ತು ನಿಷ್ಕ್ರಿಯ ಅಷ್ಟೇ. ಉಳಿದದ್ದೆಲ್ಲ ಏನೇನದ ಬಂಧ, ಮೋಕ್ಷ, ಪ್ರಕೃತಿ, ಪರಿಣಾಮ ಎಲ್ಲ ಪ್ರಕೃತಿದೆ. ಪ್ರಕೃತಿಯು 7 ವಿಧಗಳಲ್ಲಿ ತನಗೆ ತಾನೇ ಬಂಧಿಸಿಕೊಂಡು ಒಂದು ವಿಧದಲ್ಲಿ ಮುಕ್ತಿಯನ್ನು ಹೊಂದುತ್ತದೆ ಎಂದು ಅರಿವಾಗುತ್ತದೆ. ಪ್ರಕೃತಿ ಏನ್ ಮಾಡ್ತದೆ? 7 ವಿಧದಲ್ಲಿ ತನಗೆ ತಾನೇ ಬಂಧಿಸಿಕೊಳ್ತದಂತ. ಒಂದು ವಿಧದಲ್ಲಿ ಮುಕ್ತಿ ಹೊಂದುತ್ತದೆ. ಇದೇ ಕೈವಲ್ಯ. ಏಳು ವಿಧದಲ್ಲಿ ಅಂದ್ರೆ ಏನ್ರಿ? ಏಳು ಪ್ರಕೃತಿ ವಿಕೃತಿ ಅದಾವಲ್ರಿ. ಏಳು ವಿಧದಲ್ಲಿ ಅಂದ್ರೆ ಪ್ರಕೃತಿ ವಿಕೃತಿ ಅಂತಂದ್ರೆ ಮಹತ್ತಾಗಿ, ಅಹಂಕಾರ ಆಗಿ, ತನ್ಮಾತ್ರೆಗಳಾಗಿ ಹಿಂಗೆಲ್ಲ ವಿಕಾರ ಹೊಂದಿ ಒಂದು ವಿಧದಿಂದ ಅದು ನಿರ್ವಿಕಾರ ಆಗಿಬಿಡ್ತದೆ, ಅವ್ಯಕ್ತ ಪ್ರಧಾನ ಆಗ್ತದೆ. ನೋಡ ಮುಂದೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಿಯರ್ ಹೇಳ್ತಾನೆ ನೋಡ. ಪ್ರಕೃತಿಯು 7 ವಿಧಗಳಲ್ಲಿ ತನಗೆ ತಾನೇ ಬಂಧಿಸಿಕೊಂಡು ಒಂದು ವಿಧದಲ್ಲಿ ಮುಕ್ತಿಯನ್ನು ಹೊಂದುತ್ತದೆ ಎಂದು ಅರಿವಾಗುತ್ತದೆ. ಇಷ್ಟಾಕಲ್ಲ ಇವತ್ತು ಟೈಮ್ ಆಯ್ತಾ? ಸಾಂಖ್ಯ ದರ್ಶನದಲ್ಲಿಯ ಹಲವು ವಿಶೇಷ ವಿಚಾರಗಳು. ಇದು 7 ರೀತಿ ಹೆಂಗ್ ಬಂಧನಕ್ಕೊಳಗಾಗ್ತದ ಅನ್ನೋದು ನಮಗ ಇದು ಪ್ರಶ್ನೆ ಉಳಿತು. ನಮ್ಮ ಅಂದಾಜ್ ಪ್ರಕಾರ ಹಂಗ ಅನ್ಕೊಂಡಿವಿ ನಾವು. ಪ್ರಕೃತಿ ವಿಕೃತಿಗಳು 7 ಅದಾವ, ಇಲ್ಲಿ ಹೇಳಿದ್ದು 7 ಅದಾವ, ಇದಕ್ಕೆ ಸಂಬಂಧ ಇರಬಹುದು ಅಂತ ಒಂದು ಸಂಶಯ ಅಷ್ಟೇ. ಅದಕ್ಕೆ ಎರಡೂ ಒಂದೇ ಕಡೆ ಕೂಡಿ ಹೆಂಗಿರ್ತಾವಪ್ಪ ಅಂದ್ರೆ, ಎರಡೂ ಕೂಡಿ ಏನಿಲ್ಲವು. ಅದರ ಪ್ರತಿಬಿಂಬ ಮತ್ತು ಪ್ರಕೃತಿ ಕೂಡಿ ಅದಾವ. ಕೂಟಸ್ಥನ ಪ್ರತಿಬಿಂಬ ಮತ್ತು ಪ್ರಕೃತಿ ಒಳಗೆ ಕೂಟಸ್ಥನ ಪ್ರತಿಬಿಂಬ ಅದೇನಪ್ಪ ಅಂದ್ರೆ, ಪ್ರಕೃತಿ ಎದರ ಜೊತೆಗೆ ಅದ ಅಂದ್ರೆ ಕೂಟಸ್ಥನ ಜೊತೆಗೆ ಇಲ್ಲ, ಕೂಟಸ್ಥನ ಪ್ರತಿಬಿಂಬದ ಜೊತೆಗೆ ಅದ. ಹೆಂಗಪ್ಪ ಅಂದ್ರೆ, ಆ ಒಂದು ಪ್ರಕೃತಿ ಬುದ್ಧಿಯಾಗಿ ಸತ್ವ ರಜ ತಮಗಳಲ್ಲಿ ಬ್ಯಾಲೆನ್ಸ್ ಔಟ್ ಆಗಿ ಯಾವಾಗ ಸತ್ವಗುಣ ಅತ್ಯಧಿಕವಾದಾಗ ಕನ್ನಡಿಯಂತೆ ಉಪಯೋಗ ಆಗಿ ಆ ಕನ್ನಡಿ ಒಳಗ ಬಿಂಬದ ಪ್ರತಿಬಿಂಬ ಉಂಟಾಯ್ತು. ಉಂಟಾದ್ಮೇಲೆ ಏನಾಗ್ಬಿಡ್ತು, ಆ ಬುದ್ಧಿ ಒಳಗ ಹೋಗಿ ಇದು ಸಿಕ್ಕೊಂಡ ಮೇಲೆ ಅಹಂಕಾರ, ನಾನು, ನನ್ನದು ಅನ್ನೋದು ಆ ಒಂದು ಜೀವನನ್ನ, ಆಭಾಸನನ್ನ, ಪ್ರತಿಬಿಂಬವನ್ನ ಇನ್ನೂ ಗಟ್ಟಿಯಾಗಿ ಬಂಧಿಸಿಬಿಡ್ತು. ನಾನು ನನ್ನದು ಅನ್ನುವಂತ ಒಂದು ವಿಚಾರ ಅಲ್ಲಿ ಉಂಟಾಗಿ ಬುದ್ಧಿ ಒಳಗೆ. ಆವಾಗ ಏನಾಗ್ಬಿಡ್ತು, ಪ್ರಕೃತಿ ಸುಖ ದುಃಖಗಳನ್ನ ಕೊಡ್ತಾ ಇರ್ಬೇಕಾದ್ರೆ ಆ ಒಂದು ಪ್ರತಿಬಿಂಬ ರೂಪದಲ್ಲಿರುವ ಜೀವ ಏನ್ ಮಾಡ್ತಾನೆ, ಇದು ನನಗೇ ಆಗ್ಲಿಕ್ಕತ್ತದ ಅಂತ ಅವ ಸುಖ ದುಃಖ ಅನುಭವಿಸ್ಕೋತ ಆ ಪ್ರಕೃತಿನೇ ಏನ್ ಮಾಡ್ತದಪ್ಪ ಅಂತಂದ್ರ, ಈ ಸುಖ ದುಃಖ ನನಗ್ಯಾಕ ಆಲಕತ್ತದ ಅಂತೇಳಿ ಒಂದು ಜಿಜ್ಞಾಸು ಉಂಟಾಗಂಗ ಅದೇ ಪ್ರಕೃತಿನೇ ಮಾಡ್ತದ. ಮಾಡಿ ಏನ್ ಮಾಡ್ತದ, ಅದಕ್ಕೆ ಮೋಕ್ಷದ ದಾರಿ ಹಚ್ಚಿ
ತಾನು ನಾಪತ್ತೆ ಆಗಿಬಿಡ್ತದೆ. ಜಿಜ್ಞಾಸು ಉಂಟು ಮಾಡಿ ಅದಕ್ಕೆ ಬುದ್ಧಿಗೆ ಜೀವನಿಗೆ ಮೋಕ್ಷದ ದಾರಿ ಹಚ್ಚಿ ತಾನು ಇಲ್ಲದಂಗೆ ಆಗಿಬಿಡ್ತದೆ. ನರ್ತಕಿ ಡ್ಯಾನ್ಸ್ ಮಾಡಿ 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 ತಾನು ಕಡೆಗೆ ಹಾಕಿನೇ ಇಲ್ದಂಗೆ ಆಗ್ತಾಳಲ್ಲ ಅಲ್ಲಿಂದ. ಹಾಂಗ ಈ ರೀತಿ ತಿಳ್ಕೊಂಡು ಈ ಪ್ರಕೃತಿ ಏನ್ ಮಾಡ್ತದೆ, 7 ವಿಧಗಳಲ್ಲಿ ತನಗೆ ತಾನೇ ಬಂಧಿಸಿಕೊಂಡು ಒಂದು ವಿಧದಲ್ಲಿ ಮುಕ್ತಿ ಹೊಂದುತ್ತದೆ. ಇದನ್ನೇ ಕೈವಲ್ಯ ಅಂತಾರೆ ಅಂತ ನೋಡ. ಮುಂದೇನ್ ಹೇಳ್ತಾರೆ, ಸಾಂಖ್ಯ ದರ್ಶನದಲ್ಲಿ ಹಲವು ವಿಶೇಷ ವಿಚಾರಗಳು. ಒಟ್ಟಿಗೆ ಸಾಂಖ್ಯ ದರ್ಶನದೊಳಗ ಈಗೆಲ್ಲ ಇದು ಪ್ರಕೃತಿ ಮಾಡ್ತದಂದ್ರೆ ಅದು ಜಡ ವಸ್ತು ಅದ, ಅದಕ್ಯಾಕೆ ಇಂಥದೆಲ್ಲ ಮಾಡ್ಬೇಕನ್ನೋದು ಹೆಂಗ ಅದಕ್ಕೆ ಸಾಧ್ಯ ಆಗ್ತದ ಅನ್ನೋದು ಪ್ರಶ್ನೆ ಇದ್ದದಕ್ಕೆ ವೇದಾಂತಿಗಳು ಈ ಸಾಂಖ್ಯ ದರ್ಶನವನ್ನ ತಿರಸ್ಕರಿಸ್ತಾರೆ ಅಷ್ಟೇ. ಯಾಕೆ ತಿರಸ್ಕರಿಸ್ತಾರ ಅಂತಂದ್ರ ಇಲ್ಲಿರೋ ಪ್ರಕೃತಿ ಏನಾರ ಜಡ ಅದ. ಜಡ ಇದ್ದು ಈ ಜಡ ವಸ್ತು ಆ ಒಂದು ಕೂಟಸ್ಥನಿಗೆ ಸುಖ ದುಃಖ ಕೊಡ್ತದಂತಂದ್ರೆ ಹೆಂಗ? ತಾನು ಜಡ ಇದ್ದ ಅದಕ್ಕೆ ಹೆಂಗ್ ಕೊಡ್ತದಿದು ಅಂತ ಪ್ರಶ್ನೆಗಳು. ಇಷ್ಟ ನೋಡ್ರಿ. ಉಳಿದದ್ ಮತ್ತೆ ನಾಳೆ ನೋಡೋಣ. ಸ್ವಲ್ಪ ಮೇಲೆ ಇದು ಕೇಳ್ಬೇಕು ನೋಡ್ರಿ. ಸಾಂಖ್ಯ ದರ್ಶನದ್ದು ಬಹಳ ಟೆಕ್ನಿಕಲ್. ಪ್ರತಿಯೊಂದು ದರ್ಶನನೂ ಹಿಂಗೆ ಅದಾವ, ಶಬ್ದ ಜಾಲ. ನಿಧಾನ ಒಂದು ಪ್ಯಾರ ಓದಿ ಅರ್ಥ ಮಾಡ್ಕೊಳ್ಳೋದ್ರಾಗೆ ಸುಸ್ತೆ ಹೊಡೆದ್ಬಿಡ್ತೀವಿ, ಹಂಗಿರ್ತಾವು. ಓಕೆ, ಯಾರೇನು ಅನುಭವ ಹೇಳೋರದಿರ? ಅಂತಃಕರಣವೆಂಬ ಕನ್ನಡಿ ಒಳಗ ಕೂಟಸ್ಥನ ಪ್ರತಿಬಿಂಬ ಬರ್ತದಂತೇಳಿ ನಾವು ಮಾಡಿದ್ದೀವ್ರಿ. ಇವ್ರೇನ್ ಮಾಡ್ತಾರ, ಈ ಒಂದು ಸತ್ವಗುಣಯುಕ್ತವಾದ ಒಂದು ಪ್ರಕೃತಿ ಒಳಗ ಅದ ಕೂಟಸ್ಥನ ಪ್ರತಿಬಿಂಬ ಬೀಳ್ತೈತಿ. ಆ ಬಿಂಬಕ್ಕ ಇದು ಪ್ರಕೃತಿ ಏನೈತಿ, ನಾನು ನನ್ನದು ಅಂತೇಳಿ ಅಹಂಕಾರ ಉತ್ಪನ್ನ ಮಾಡ್ತದಲ್ಲಿ ಬಂಧನಕ್ಕೆ ಒಳಗ್ ಮಾಡ್ತೈತಿ. ಮತ್ತ ತಾನ ಮತ್ತದಕ್ಕ ವಿಚಾರ ಮಾಡಕ್ ಹಚ್ಚಿ ಮೋಕ್ಷಕ್ಕೆ ದಾರಿ ಮಾಡಿ ತಾನು ಇಲ್ಲದಂಗ ಆಗಿ ಹೋಗ್ಬಿಡ್ತದ, ಮಾಯ ಆಗಿ ಹೋಗ್ಬಿಡ್ತದ. ನೀರ್ ಚೆಲ್ಲಿದ್ದಕ್ಕೆ ಏನಾಯ್ತು, ಆಕಾಶದ ಪ್ರತಿಬಿಂಬ ಉಂಟಾಯ್ತು. ಮತ್ತ ಅದ್ರೊಳಗಿರೋ ಪ್ರತಿಬಿಂಬ ಖರೆ ಅಲ್ಲ ಅಂತೇಳಿ ಅದ ನೀರು ಒಣಗಿ ಹೋಗ್ಬಿಡ್ತದ, ಮತ್ತ ಆಕಾಶ ಒಂದೇ ಉಳಿತು. ತಾನೇ ತಾನಾಗ್ಬಿಡ್ತು. ಚೇತನ ವಸ್ತು ಪುರುಷ ತಾನೇ ತಾನಾಗಿ ಉಳಿತಾನ. ಯಾವಾಗ ಪ್ರಕೃತಿ ಬುದ್ಧಿ ಮತ್ತ ಅದರ ಪ್ರತಿಬಿಂಬ ಎಂಥದು ಶುದ್ಧ ರೂಪ, ಸತ್ವರೂಪ, ಕನ್ನಡಿ ಹಂಗಿದ್ದಾಗ, ಕನ್ನಡಿ ಉಪಾಧಿಯಲ್ಲಿ ಆ ಬುದ್ಧಿ ತಯಾರಾದಾಗ ಅದ್ರೊಳಗೆ ಪ್ರತಿಬಿಂಬ ರೂಪ ಆಗಿ ಹೋಗಿ ಅಲ್ಲಿ ಸುಖ ದುಃಖ ಅನುಭವಿಸ್ತಾನೆ. ಯಾವಾಗ ಈಗ ನಾವು ಮಾಡ್ತೀವಲ್ರಿ, ಏನಾರ ಬಹಳ ಕಷ್ಟ ಆಗ್ಲಕತ್ರಿ, ಇದು ನಮ್ಗೆ ಯಾಕೆ ಆಗ್ಲಕತ್ತದಪ್ಪ, ಏನ್ ಪಾಪ ಮಾಡಿ ಬಂದೀನಿ ಅಂತ ವಿಚಾರ ಮಾಡ್ತೇವೆ ಎಲ್ಲ. ಹಂಗ ಪ್ರಕೃತಿನೇ ನ್ಯಾಚುರಲ್ ಆಗಿ ಮಾಡ್ತೀವಿ ನಾವು. ಏನು ಯಾರೇನು ಹೇಳಿದ್ರೆ ಮಾಡ್ತೀವಿ, ನಮ್ಮನ್ನ ನಾವು ಮಾಡ್ತೀವಿ ಇಲ್ಲ ನ್ಯಾಚುರಲ್ ಆಗಿ. ಹಂಗದು ವಿಚಾರ ಮಾಡ್ಲಕ್ ಹಚ್ಚಿ ಅದೇನಾಗ್ಬಿಡ್ತದ, ಯಾವಾಗ ಇದು ವಿಚಾರ ಮಾಡ್ಲಕ್ಕತ್ತು ಅದು ಮಾಯ ಆಗ್ತದ್ರಿ. ಇದೊಂದು ತಿಳ್ಕೊಬೇಕು ನೀವು. ಇದು ಎದಕ್ಕೆ ಬಂತು ಅಂತೇಳಿ ನೀವು ವಿಚಾರ ಮಾಡ್ಲಕ್ಕತ್ರಿ ಅಂದ್ರೆ ಅದು ಮಾಯ ಆಗಿ ಹೋಗ್ಬಿಡ್ತಾವ. ಮಾಮ ಓಡೇ ಬಿಡ್ತಾವ. ಇಷ್ಟೇ ಅದ ನೋಡ್ರಿ. ನೀವು ಯಾವಾಗ ಇದು ಯಾಕೆ ಹಿಂಗ ಆಗ್ಲಕತ್ತದ ಅಂತಂದ್ರೆ, ಎದಕ್ಕೆ ಆಗ್ಲಕತ್ತದ ದುಃಖ ಸುಖ?
ಪ್ರಕೃತಿ ಪುರುಷರನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವ ವಿವೇಕ ಇಲ್ಲದಕ್ಕ ಈ ಸುಖ ದುಃಖ ಉಂಟಾಗ್ಲಿಕ್ಕತ್ತದ. ಪ್ರಕೃತಿ ಪುರುಷರನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವ ವಿವೇಕ ಉಂಟಾದ ಕ್ಷಣವೇ ಅದೇನಾಗ್ಬಿಡ್ತು, ಆ ಪ್ರಕೃತಿ ತಾನು ಇಲ್ಲದಂಗಾಗಿ ಕೇವಲ ಆ ಒಂದು ಪುರುಷ ಒಬ್ಬನೇ ಉಳಿತಾನ, ತಾನೇ ತಾನಾಗಿ ಉಳಿತಾನ. ಅದೇ ಮೋಕ್ಷ, ಅದೇ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ. ಇವೆಲ್ಲ ತಿಳ್ಕೊಳ್ಳೋದ್ರಾಗ ನೀವು ನಿಮ್ಮದೇ ಆದ ಒಂದು ಸ್ವಂತ ದರ್ಶನ ತಯಾರು ಮಾಡಬಹುದು. ಅಷ್ಟು ಜ್ಞಾನ ಬಂದ್ಬಿಡ್ತದ್ರಿ ಇದ್ರೊಳಗೆ. ನೀವು ಮಾಡ್ಬೋದಲ್ಲ, ಅದೇನು ದೊಡ್ಡ ವಿಷಯ ಏನಿದೆ. ನಿಮ್ಗೆ ಒಂದ್ ಏನಾರ ಹೊಸ ವಿಷಯ ತಲೆ ಹೊಳಿತಂದ್ರೆ ಹೌದು ನಮ್ಮದೇ ಕರೆಕ್ಟ್ ಅಂತ ನೀವು ಪ್ರತಿಪಾದನೆ ಮಾಡಂತ ಮಂಡ ಅಸಾಮಿ ಆದ್ರೆ ಅಂದ್ರೆ ನಿಮ್ದು ಒಂದ್ ದರ್ಶನ ಆಗ್ಬಿಡ್ತು. ಇವರೆಲ್ಲ ಮಂಡ ಅಸಾಮಿಗಳು ತಮ್ಮ ತಲೆಗೆ ಏನ್ ಬಂದದ ಏನ್ ತಿಳಿದದ ಅದನ್ನ ಅವ್ರು ಸಾಧಿಸ್ಬೇಕು ಹೊಂಟ್ಬಿಡ್ತಾರೆ ಅವ್ರು. ನಾಳೆ ಮುಗೀತು, ನಾಳೆ ಮುಗಿಬಹುದು, ಇಲ್ಲ ನಾಡ್ದು ಮುಗಿಬಹುದು, 2 ದಿನದಾಗ ಮುಗಿತದ ಸಾಂಖ್ಯ. ಸಾಕು, ಬಾಳ ಬೇಡಲ್ರಿ, ಏನ್ ಇನ್ನ ಡೀಪ್ ಹೋಗಮ್ಮ. ಸಾಕು, ಏನ್ ಹೇಳದ ಸಾಂಖ್ಯ ಅಂತ ಗೊತ್ತಾದ್ರೆ ಸಾಕು. ಒಂದು 3 ತಿಂಗಳು ಬರೀ ಸಾಂಖ್ಯ ಹೇಳ್ತೀನಿ ನೋಡ್ರಿ, ಅಷ್ಟದ ನನ್ನ ಹತ್ರ ಎಲ್ಲ ವಿಚಾರಗಳು. ಅಷ್ಟು ತಗೊಂಡು ಏನ್ ಮಾಡೋದು, ಸಿದ್ಧಾಂತಿಕಮಣಿ ನಿಂತು ಬಿಡ್ತದ. ಈಗ ಎಲ್ಲಾರ ಸಾಂಖ್ಯದ ವಿಚಾರ ನಡೆದ ಹೊತ್ನಾಗ ನಿಮಗ ಶಕ್ತಿ ಬಂತಿಲ್ಲ, ಇದೇನು ಎಂತ ಮಾತಾಡ್ಲಕ್, ನಿಮಗೆ ಒಂದಿಟ್ಟು ಬಾಯಿ ಹಾಕ್ಲಕ್ಕ ಒಂದು ಅವಕಾಶ ಸಿಗ್ತು. ನಿಮಗೆ ಒಂದು ಐಡಿಯಾ ಸಿಗ್ತದ, ಅದ್ರ ಸಲುವಾಗಿ ಪರಿಚಯ ಮಾಡೋದು. ಬರ್ತದ್ರಿ, ಫಸ್ಟ್ ಕ್ಲಾಸ್. ಅಂತಃಕರಣ ಕನ್ನಡಿಯೋಪಾದಿಯಲ್ಲಿ ಸತ್ವಗುಣವನ್ನ ನಾವು ರೂಢಿ ಮಾಡಿಕೊಂಡಾಗ ಅಂತಃಕರಣ ಶುದ್ಧ ಆಗಿ ಕನ್ನಡಿ ಆದಂಗ ಆಗ್ತದ. ಅದರೊಳಗ ಆ ಒಂದು ಪುರುಷನ ಪ್ರತಿಬಿಂಬ ಅದರೊಳಗ ಮೂಡ್ತದ. ಆ ಪುರುಷನ ಪ್ರತಿಬಿಂಬ ಮೂಡಿದಾಗ ಅಲ್ಲಿ ಅಹಂಕಾರ ಉಂಟಾಗಿ ಅಲ್ಲಿ ಸುಖ ದುಃಖಗಳನ್ನು ಅನುಭವಿಸೋದಂಥದ್ದು ಎಲ್ಲ ಸಮಸ್ಯೆಗಳು ಅದಕ್ಕೆ ಚಾಲು ಆಗಿಬಿಡ್ತಾವ, ಬಂಧನಕ್ಕೊಳಗಾಗ್ತದ. ಇದು ನನಗೆ ಯಾಕೆ ಆಲಕತ್ತದ ಅಂತೇಳಿ ವಿಚಾರ ಮಾಡಿದಾಗ ಪ್ರಕೃತಿ ಮತ್ತು ಪುರುಷರ ವಿವೇಕ ಬೇರ್ಪಡಿಸಿ ತಿಳಿದುಕೊಳ್ಳುವ ವಿವೇಕ ಉಂಟಾಯ್ತು ಅಂತಂದ್ರೆ ಇದು ಪ್ರಕೃತಿ ವಿಕಾರ ಅದ, ಮಿಥ್ಯ ಅದ, ಅದು ಸತ್ಯ ಇಲ್ಲ, ಪುರುಷ ಒಂದೇ ಸತ್ಯ, ಇದೆಲ್ಲ ಮಿಥ್ಯ ಅಂತ ತಿಳ್ಕೊಂಡು ಈ ಸುಖ ದುಃಖಗಳು ಸಹಿತ ಮಿಥ್ಯ, ಈ ಕನ್ನಡಿನೂ ಮಿಥ್ಯ, ಅಂತಃಕರಣನೂ ಮಿಥ್ಯ ಅಂತೇಳಿ ಗೊತ್ತಾಗಿ ಅಲ್ಲಿ ಚೇತನ ಒಂದೇ, ಪುರುಷ ಒಂದೇ ಶಾಶ್ವತ, ಅದೇ ಸತ್ಯ ಅಂತೇಳಿ ಅನುಭವಕ್ಕೆ ಬಂದು ಆ ಪುರುಷ ಒಬ್ಬನೇ ತಾನೇ ತಾನಾಗಿ ಉಳಿದ್ನಂದ್ರೆ ಅದೇ ಕೈವಲ್ಯ, ಅದೇ ಮೋಕ್ಷ. ಅದಕ್ಕೆ ಈ ಪ್ರಕೃತಿ 7 ರೀತಿಲಿಂತ ಬಂಧನಕ್ಕೊಳಗಾಗ್ತದಂದ್ರೆ ಅದು ಯಾವುದು 7 ರೀತಿ ಅನ್ನೋದು ನಾಳೆ ನಾಡಿದನ ಗೊತ್ತಾದ್ರೆ ಸರಿ, ಇಲ್ಲಾಂದ್ರೆ ಮತ್ತೆ ಡೀಪಾಗಿ ಹೋಗಿ ಅದು 7 ರೀತಿ ಹುಡ್ಕೊಂಬರ್ಬೇಕು, ಎಲ್ಲದ ನೋಡ್ಬೇಕು, ಸರ್ಚ್ ಮಾಡ್ಬೇಕು, ಸಿಗ್ತದ. ಅದೇನು ಸಿಗ್ಲಾರ್ದಲ್ಲ ಏನೋ. ಓಕೆ, ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣ.